ವರಪುಣ್ಯ ಲತೆಯನ್ನ ಆವರಿತಂತೆ ಮನುಷ್ಯನಿಗೆ ವರದ ಪುಣ್ಯದ ಲತಾ ಬೆಳ್ಳಿ ಹಬ್ಬಬೇಕು ಅವನು. ಹಂಗ ಬೆಳ್ಳಿ ಹಂಗ ಶೀಘ್ರಗತಿ ಒಳಗೆ ಏರ್ತಿರ್ತದ, ಗಿಡದಂಗಲ್ಲ, ಬೆಳ್ಳಿ ಬಹಳ ಜಲ್ದಿ ಫಾಸ್ಟ್ ಏರ್ತಿರ್ತದ. ಹಂಗ ಪುಣ್ಯದ ಲತೆ ಬೆಳ್ತಿರ್ಬೇಕು, ಅದು ವರ ಪುಣ್ಯ ಅಂತಂದ್ರು. ಪುಣ್ಯದೊಳಗೆ ಬಹಳ ಪ್ರಕಾರ ಅದ. ಸಕಾಮ ಪುಣ್ಯ ಅದ, ನಿಷ್ಕಾಮ ಪುಣ್ಯನೂ ಅದ. ಆದ್ರೆ ಸಕಾಮ ಪುಣ್ಯದೊಳಗ ಬಹಳ ಮಂದಿ ಇರ್ತಾರೆ. ಅದಕ್ಕೆ ಕೃಷ್ಣ ಪರಮಾತ್ಮ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ ಸುಕೃತಿನೋ ಅರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಆರ್ಥ ಭಕ್ತರು ಬಹಳ ಮಂದಿ ಇರ್ತಾರೆ. ಕಷ್ಟ ಬಂದಾಗ ಅಟ್ಟೆ ದೇವರಿಗೆ ನೆನೆಸ್ತಾರೆ, ಹೋಗೋ ಟೈಮಿಗೆ ನೆನೆಸಂಗಿಲ್ಲ. ಇವನು ಸುಕೃತಿ ಅಂತ ಭಗವಂತ, ಇವನು ಪುಣ್ಯವಂತನೇ, ಪರಂತು ವರ ಪುಣ್ಯ ಅಲ್ಲ. ಇದು ವರ ಪುಣ್ಯ ಅಲ್ಲ, ಇದು ಪುಣ್ಯ. ಎಷ್ಟು ಪುಣ್ಯಕ ಪುಣ್ಯ ಅವನು ಎಷ್ಟು ದೇವರಿಗೆ ಮರೆ ಹೋಗ್ತಾನಲ್ಲ, ಉಳಿದ ಮಾನವರಿಗೆ ಯಾರ್ಯಾರೋ ಸಾವುಕಾರಗ ಶ್ರೀಮಂತಗ ಅವ್ರಿಗೆ ಇವ್ರಿಗೆ ಮರೆ ಹೋಗಂಗಿಲ್ಲ, ಪರಮಾತ್ಮನಿಗೆ ಮರೆ ಹೋಗ್ತಾನೆ. ಇವನು ಸುಕೃತಿ ಅದ, ಪುಣ್ಯವಂತದ. ಯಾವ ಭಗವಂತನಿಗೆ ಸ್ವಂತ ಮಹಾತ್ಮನಿಗೆ ಮರೆ ಹೋಗ್ತಾರ ಅವರೆಲ್ಲ ಪುಣ್ಯವಂತರೇ ಇದಾರಂತ ಜಗತ್ತಿನೊಳಗೆ. ಅವ್ರದ್ದು ಪುಣ್ಯ ಸುಕೃತಿ. ಅರ್ಥಾತ್ ನೀವು ಎಲ್ಲ ಕೇಳಿದ್ರು, ದ್ರೌಪದಿ ಪರಮಾತ್ಮನಿಗೆ ಕರೆದು ಎಲ್ಲರಿಗೆ ನೋಡಿದ್ಲು, ಯಾರು ಬಗೆಹರಿಲಿಲ್ಲ, ಯಾರು ಸರಿ ಬಗೆಹರಿಲ್ಲ. ನಮ್ಮವ್ರು ಎಲ್ಲರೂ ದೂರ ಸರ್ದ್ರವ, ಸ್ವಂತ ಮಾಡ್ಕೊಂಡು ಗಂಡದರೆ 5 ಮಂದಿ ದೂರ ಸರ್ಕೊಂಡು ನಿಂತು. ಯಾರು ಭೀಷ್ಮ ಅಂತ ಭೂಷ್ಮ ತಲೆ ಕೆಳಗೆ ಹಾಕೊಳ್ಳೋ ಕುಂತ, ನಾವು ಅಂತ ಕುಂಡ ಮಾವ ಕಣ್ಣು ಮುಚ್ಕೊಂಡೆ ಕುಂತ, ಎಲ್ಲರೂ ಹಂಗೆ ಕೂತರು, ಯಾರು ಬರಲಿಲ್ಲ ಲೆಕ್ಕಿಗೆ. ಕೊನೆಗೆ ಪರಮಾತ್ಮನೇ ನಾನು ಅವನೇ ರಕ್ಷಣೆ ಮಾಡೋಲ್ಲ ಅಂತ ತಿಳ್ಕೊಂಡು ಪರಮಾತ್ಮನಿಗೆ ಮೊರೆ ಹೋಗ್ತಾರ. ಪರಮಾತ್ಮ ಎಲ್ಲರೂ ಕೈ ಬಿಟ್ರು, ಪರಮಾತ್ಮ ಕೈ ಬಿಡ್ಲಿಲ್ಲ, ಅದಿದ್ದಾಗೆ ಬಂದೇ ಬಿಟ್ಟ. ಎಂಥದ್ರಿ ಅದು, ಎಂಥ ಪರಮಾತ್ಮನ ನೆನೆಸಿದ್ರು ಅದು ಪುಣ್ಯ. ಆರ್ಥ ಭಕ್ತಿ ಅದು. 10,000 ಆನೆಗಳ ಬಲ ಕೆಳಗೆ ಬಿತ್ತಂತ. 10,000 ಗಜಬಲ ಚಕು ದಶಗಜ ಚೀರನ ಘಟೆ ಹೇಳಿದ್ರು. 10,000 ಆನೆಗಳ ಬಲ ದುಶ್ಯಾಸನ ಕುಸಿದು ಬಿದ್ದ, ಸೀರೆ ಶಾಳು ಆಕಿನ ಮೈ ಮೇಲೆ 10 ಗಜ ಸೀರೆ ಸರಿಲಿಲ್ಲ ಅಂತ ಎಂತದು. ಅದಕ್ಕೆ ಬಾಲನ ಬಾಂಕನ ಕರಿಸಕ್ಕೆ ಜಾಕೆ ಮುಖಮೇ ಯದುವೀರ್. ಯಾರು ಪರಮಾತ್ಮನ ನಂಬತಾರ ನೆನೆಸ್ತಾರ ಅವ್ರು ಕೂರಲು ಪಾಪ ಮಾಡಲ್ಲ ಅಂತ ಯಾರು, ಅವ್ರಿಗೆ ಏನಾಗಲ್ಲ ಹೇಳ್ತಾರೆ. ಅದಕ್ಕೆ ಆರ್ಥ ಭಕ್ತನು ಪುಣ್ಯವಂತನೇ ಅದಾನ, ಅರ್ಥಾರ್ಥಿ ಭಕ್ತ ಇವನು ಸಕಾಮಿ ಅದಾನ. ಪಕ್ಕ ವರ ಪುಣ್ಯ ಅಲ್ಲ ಇದು. ಸಕಾಮಿ ಅರ್ಥಾರ್ಥಿ ಬಯಸಿ ಮಾಡುವಂಥ ಪುಣ್ಯ. ಏನಾರ ಬೇಕು, ಸೊಸಿ ಚಲೋ ಇರಬೇಕು, ಗಂಡ ಚಲೋ ಸಿಗಬೇಕು, ಹಳೆ ಚಂದ ಇರಬೇಕು, ಅತ್ತಿ ಮಾವ ಚಂದ ಇರಬೇಕು, ನಮ್ಮ ಮನೆಗೆಲ್ಲ ಹೆಣ್ಣು ದನ ಚಂದ ಇರಬೇಕು, ಹೊಲ ಚಲೋ ಬೆಳಿಬೇಕು, ಹಿಂಗೆಲ್ಲ ಬಯಸಿ ಬಯಸಿ ವೃತ ನೇಮ ಪರಮಾತ್ಮನಿಗೆ ಬರೆ ಹೋಗ್ತಾನೆ. ಅರ್ಥಾರ್ಥಿ ಭಕ್ತಿಮ ಇಂಥ ಭಕ್ತರು 99% ಇರ್ತಾರೆ. ಏನಾರ ಸಣ್ಣದು ಏನಾರು ತಗೊಂಡೇ ಹೋಗ್ತಾರೆ. ನಾವು ಹೇಳ್ತಿರ್ತೀವಿ, ಒಬ್ಬ ಮುದುಕಿ ಮುಂಜಾನೆ ಕಸ ಹೊಡೆಯಕತ್ತಿರ್ಲಂತ ಮೈಮ ಹಲ್ಲಿ ಬಿತ್ತದ. ಹಲ್ಲಿನೇ ಅಂತಿರಲಿಲ್ಲ, ಹಲ್ಲಿ ಬಿದ್ದು ಕೊಂಡಪ್ಪ ಮೈಮೇಲೆ ಹಲ್ಲಿ ಬಿದ್ದದು ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಕಸಬರ್ಗಿ ತಗೊಂಡೇ ಮಠಕ್ಕೆ ಹೋದ್ಲಂತ, ಸಿದ್ದಾವ್ರ ಮಠಕ್ಕೆ. ಇದು ನೋಡ್ರಿ ಕತಿ ಖಬರ್ ಇಲ್ಲ ನಿಮಗೆ. ಕಸಬರ್ಗಿ ತಗೊಂಡೇ ಹೋಗಿ ಅಂತ ಕುಂತಿದ್ದಂತ, ಯಪ್ಪ ನನ್ನ ಮೈಮೇಲೆ ಹಲ್ಲಿ ಬಿದ್ದದು ಏನು ಹಾಕೋದು ಹೇಳೋ ಯಪ್ಪ ಅಂತಂದ್ಲ ತೆಗೆದು. ಅದು ನೋಡಿದ್ರು ಅಜ್ಜವ್ರು ಜ್ಞಾನಿಗಳು ಮಹಾತ್ಮರು. ಮನುಷ್ಯ ಎಷ್ಟು ಮೂಡಿರ್ತಾನ, ಏನು ಬೆಳಬೇಕು ಅನ್ನೋದಕ್ಕೆ ಗೊತ್ತಾಗಂಗಿಲ್ಲ. ಮಹಾತ್ಮರ ಅಂತಕ್ಕೆ ಏನು ಕೇಳಬೇಕು ಅಂತ ಗೊತ್ತಾಗಂಗಿಲ್ಲ. ಎಂಥದಪ್ಪ ಇದು ಮೂಢತನ ಅಂತ ನಕ್ಕರು ಅಂತ. ಅಲ್ಲಿ ಕಬೀರ್ ಕುಂತಾನ ಹೋಗಲ್ಲ, ಕಬೀರಲ್ಲೇ ಕುಂತಿದ್ದ. ಕಬೀರ್ ಅಂತಕ್ಕೆ ಹೋದ, ಯಪ್ಪ ನನಗೆ ಹಲ್ಲಿ ಬಿದ್ದದ, ಏನಾಗ್ತದ ಹೇಳು, ಗಡಾನ್ ಹೇಳು, ಜಲ್ದಿ ಹೇಳು ನನಗೆ, ಅಪ್ಪ ನಿನ್ನ ಕಡೆ ಕಳಿಸಾನ್ತು ಅಂದ್ಕೊಂಡೆ ಹೋದ್ರಂತ. ಕಬೀರ್ನು ನಕ್ಕರು. ವಿಚಾರ ಸಾಗರ ಓದಾಕತ್ತಿದ್ರಂತ. ಬಟ್ಟಿಡುವ ಅಂದ್ರು ಒಂದು ಕಾಲಲ್ಲಿ ಬಟ್ಟಿಟ್ಟು ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚಿ ಅಬ್ಬಾಬಾಬಾಬಾಬಾ ಅನ್ನಕತ್ತರು. ಆಕಿ ತಲೆಯಾಗ ಬಂತು, ದೊಡ್ಡ ಸಿಗಂತ ಕಾಣ್ತದ. ಗಂಟ ಬಂಗಾರ ಗಂಟ್ರೆ ಮತ್ತೆ ಯಾವ್ದಾರ ಗಂಟೆ ಅಂದಿರಿ, ಗಂಟ ನಮಗೆ ಸಿಗಂಗೆ ಕಾಣ್ಬೋದು ಅಂತ ತಿಳ್ಕೊಂಡಾಕಿ ಅನ್ನಕತ್ಲು. ಜಲ್ದಿ ಕೇಳಬೇಕು ಅನ್ನೋದಾಕಿಗೆ ಆತುರ ಬೇಡ. ಜಲ್ದಿ ಹೇಳೋಯಪ್ಪ ಅಬಾಬಾ ಅಂತ ಕಣ್ಣು ಮುಚ್ಕೊಂಡು ಕುಂತಾನೆ, ಹ್ಯಾಂಗ ಜಲ್ದಿ ಹೇಳು. ಕಬೀರ್ ಹೇಳ್ದಂತ, ಅಲ್ವಾ ತಾಯಿ, ಅದು ಹಲ್ಲಿ ನಿನ್ನ ಬೆನ್ನ ಮೇಲೆ ಬಿದ್ದದಂತ ಹೋಗುದ, ನೀ ಅದ್ರ ಮೇಲೆ ಬಿದ್ದ ಸತ್ಯ ಹೋಗ್ತಿತ್ತಲ್ಲ ಅಂದ್ಬಿಟ್ಟು ಅಂತ ಅವ್ರಿಗೆ ನೋಡ್ಬೇಕು.
ಇಂಥ ಕ್ಷುಲ್ಲಕ ಶಬ್ದಗಳನ್ನ, ಕ್ಷುಲ್ಲಕವಾಗಿರ್ತಕ್ಕಂಥ ವಿಷಯಗಳನ್ನ ತಗೊಂಡು ನಾವು ದೇವರ ಅಂತಕ ಗುರುಗಳ ಅಂತಕ್ಕೆ ಹೋಗ್ತೇವೆ. ನಾವು ಅರ್ಥಾರ್ಥಿ ಭಕ್ತಿವ ಇವನು ಪುಣ್ಯವಂತನೇ, ಯಾರಿಗಾದ್ರು ಕೇಳಕ್ ಹೋಗಿಲ್ಲಲ್ಲ. ನಮ್ಮ ಕಷ್ಟದಾಗ ಸಹಕಾರ ಮಾಡೋ ಪರಮಾತ್ಮನ ಒಬ್ಬನೇ ಅಲ್ಲ, ಸದ್ಗುರು ಸಂತ ಸಮರ್ಥ ಒಬ್ಬನೇ ಅಲ್ಲ. ಯಾರದ ಅದಕ್ಕೆ ಬಸವಣ್ಣ ಚಂದ್ರೋದಕ್ಕೆ ಅಂಬುದು ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ. ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಚಂದ್ರಮನ ಅಡ್ಡ ಬಂದನೆಯ, ಸಮುದ್ರ ಅಂಬುದಿ ಅಡ್ಡ ಬಂದಿದೆಯ, ಅಂಬುದಿಯ ಮುನಿಯ ಪೋಷಣದ ಕೊಂಬಲ್ಲಿ ಚಂದ್ರಮನ ಅಡ್ಡ ಬಂದನೆಯ. ಯಾರು ಇಲ್ಲ, ಕೆಟ್ಟವನಿಗೆ ಕೆಳಗಿಲ್ಲ, ಜಗದ ನೆಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಮಾತಾಡ. ಜಗತ್ತಿನೊಳಗ ತ್ರಾಸ ಬಂದಾಗ, ಕಷ್ಟ ಬಂದಾಗ ಎಲ್ಲರಿಗೂ ರಕ್ಷಣೆ ಮಾಡವ ಪರಮಾತ್ಮನೇ ಒಬ್ಬ ಸಂತ ಸಮರ್ಥ ಒಬ್ಬ ಸದ್ಗುರು. ಯಾರು ಇಲ್ಲ ಅಂತ ಅಪ್ನ ಕಾಯೋರು ಯಾರದಾರಿ? ಯಾರು ಬರ್ತಾರೆ? ಪ್ರಸಂಗ ಬಂತು ಅಂದ್ರೆ ಅವನೇ ಒಬ್ಬ ಬಂದ ನಿಂದಿರ್ತಾನೆ. ಅದಕ್ಕೆ ಅಂಥದ್ದು ಇವ ಅರ್ಥಾರ್ಥಿ ಅದನ್ನು ಬೇಕಂತ ಬಯಸಾಕತ್ತಾನೆ. ಯಾರಿಗೂ ಕೇಳಕ್ ಹತ್ತಿಲ್ವ, ದೇವರಿಗೆ ಕೇಳ್ಬೇಕು. ದೇವರು ಕೊಟ್ಟರು ಸರಿಯಂಗಿಲ್ಲ, ಮನುಷ್ಯರು ಕೊಟ್ಟರು ಇರಂಗಿಲ್ಲ. ಇವ್ರು 4 ದಿನದವ್ರು, ಅವ ಪರಮಾತ್ಮ ಕೊಟ್ಟರೆ ಎಂದೂ ಸರಿಯಂಗಿಲ್ಲ. ಅಂಥದ್ದು ಬೇಳ್ತಾನ. ಇವನು ಸಕಾಮಿ ಅದಾನ, ಆದರೂ ಪರಮಾತ್ಮನಿಗೆ ಕೇಳ್ತಾನ. ಪರಮಾತ್ಮ ಅಂತ ಇವನು ಸುಕೃತಿನಿ ಅದಾನ. ಇದು ನಿಷ್ಕಾಮ ಕರ್ಮದ ಪುಣ್ಯ ಅಲ್ಲ, ಇದು ವರ ಪುಣ್ಯ ಅಲ್ಲ. ವರ ಪುಣ್ಯ ಅಂದ್ರೆ ಯಾವುದು ಅಂತ ಕೇಳಿದ್ರೆ, ಏನೂ ಬಯಸಲಾರದೆ ಭಗವಂತನೇ ನನಗೆ ಬೇಕು ಅಂತ ತಿಳ್ಕೊಂಡು ಏನು ಆರಾಧನೆ ಅರ್ಚನೆ ಚಿಂತನೆ ಮಾಡ್ತಾನ, ಇದು ವರ ಪುಣ್ಯ ಅಂತ ಕರೆಸ್ಕೊತದ. ಅದಕ್ಕೆ ಮಹಾತ್ಮರ ಅವತಾರ ತಗೊಂಡು ಬರ್ಬೇಕಾದ್ರೆ ವರ ಪುಣ್ಯನೇ ಅವ್ರಿಗೆ ಹೇಳ್ಕೊಂಡು ಬರ್ತದೆ. ಭೂಮಿಗೆ ನಿರ್ಗುಣವಾಗಿರೋ ಪರಮಾತ್ಮನನ್ನ ಸಗುಣ ಸಾಕಾರ ರೂಪದಿಂದ ಭೂಮಿಗೆ ತರಬೇಕಾದ್ರೆ ಆ ವರ ಪುಣ್ಯದ ಈ ತಂಪು ತೆಗೆದಾಗ ಹಂಗ ಮಳೆ ಭೂಮಿಗೆ ಬರ್ತದ, ಹಂಗ ಮುಮುಕ್ಷುಗಳ ಈ ಪುಣ್ಯನೇ ಪರಮಾತ್ಮನಿಗೆ ಸದ್ಗುರು ರೂಪದಿಂದ ಭೂಮಿಗೆ ಅವತಾರ ತಗೊಂಡು ಬರ್ತದ ಅನ್ನೋ ಮಾತನ್ನ ನಾವು ಕೇಳ್ತೇವೆ. ಅದಕ್ಕೆ ನಿಜಗೊಂಡು ಹೇಳಿದ್ರಲ್ಲ, ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರಪವ ಅಲಾಪದ ವರ ಪುಣ್ಯಮಯ ಶರೀರದ ನಿರಾಧಾರಿ ಸದ್ಗುರುವಿರಲೆಂದ ಮಾನಸದಲ್ಲಿ. ಇಂಥ ಸದ್ಗುರು ನನ್ನ ಮನಸ್ಸಿನೊಳಗೆ ಸದಾ ಇರಲಿ ಅಂತ ಹೇಳಿ ಕೇಳ್ತಾರಲ್ಲ, ವರ ಪುಣ್ಯ ಇದು. ಮುಮುಕ್ಷುಗಳ ಪುಣ್ಯ, ಮುಮುಕ್ಷುಗಳ ಪುಣ್ಯ ಅದು ಎಂಥ ಪುಣ್ಯ. ಮುಮುಕ್ಷುಗಳು ಸಕಾಮಿಗಳಲ್ಲ, ಮುಮುಕ್ಷುಗಳು ಸಕಾಮಿಗಳಲ್ಲ. ಸಕಾಮಿಗಳಿದ್ರೆ ಅವರು ಮುಮುಕ್ಷುಗಳಲ್ಲೇ. ಸಕಾಮ ಪುಣ್ಯ ಅಲ್ಲ, ಅದು ನಿಷ್ಕಾಮ ಕರ್ಮದ ಪುಣ್ಯ. ಭಗವಂತನ ತಿಳಿಬೇಕು ಅಂತ ಮಾಡಿರ್ತಕ್ಕಂಥವನು ಮುಮುಕ್ಷು. ಜ್ಞಾನಿ ಅಂತೂ ಪ್ರಶ್ನೆ ಇಲ್ಲ. ಜ್ಞಾನಿ ಆತ್ಮವನ್ನೇ ಮತಂ ಅಂತ ಭಗವಂತ ಹೇಳ್ತಾನೆ. ಜ್ಞಾನಿ ಅಂದ್ರೆ ಬ್ಯಾರೆ ಅಲ್ಲ, ನಾ ಅಂದ್ರೆ ಬ್ಯಾರೆ ಅಲ್ಲ. ಜ್ಞಾನಿನೇ ನಾನು, ನಾನೇ ನಾನು ಜ್ಞಾನಿ ಅಂತ ಮಾತನ್ನ ಭಗವಂತ ಗೀತಾದಾಗ ಹೇಳ್ತಾನೆ. ಇವ್ರು 4 ಮಂದಿ ಸುಕೃತಿಗಳದಾರ. ಒಬ್ಬ ಅರ್ಥಾರ್ಥಿ, ಒಬ್ಬ ಜಿಜ್ಞಾಸು ಅದಾನ, ಮುಮುಕ್ಷು ಅದಾನ, ಒಬ್ಬ ಜ್ಞಾನಿ ಅದಾನ. ಜ್ಞಾನಿ ಅಂತೂ ದೇವರ ಸ್ವರೂಪನೇ ಅದಾನ, ಮುಮುಕ್ಷು ಪರಮಾತ್ಮ ಬೇಕಂತ ಅಂತಾನ. ಹಾಗೆ ಸ್ಮರಣೆ ಮಾಡಿದ್ರೆ ದೇವರಿಗೆ ನೆನೆಸಿದ್ರೆ ಮಗನ ಮರ್ಯಾದೆ ಹೋಗ್ತದಂತ. ಮರ್ಯಾದೆ ಹೋಗೋ ಕೆಲಸ ಮಾಡಿದ್ರೆ ಮರ್ಯಾದೆ ಹೋಗಂಗಿಲ್ಲ. ಅಂತ ಕೇಳಿರ್ಬೇಕಪ್ಪ ಇದು ಮರ್ಯಾದೆ ಅಂತ. ಭಗವಂತನ ಸ್ಮರಣೆ ಮಾಡ್ಕೋತ ತಿಳ್ತಾಳ, ನನ್ನ ರಾಜಮನೆತನದ ಮರ್ಯಾದೆ ಹೋಗ್ತದ ಅಂತ ತಿಳ್ಕೊಳಕ್ಕೆ ಬಂದ ಬಿಡ್ಬೇಕಲ್ಲ ಅವನ. ಇದನ್ನ ಏನೂ ಆಗ್ಲಕ್ಕೆ ಸಾಧ್ಯ ಇಲ್ಲ. ಕೊಲ್ಲಬೇಕಾದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವ ಏನ್ ಮಾಡಿದ್ನಂತ, ಒಂದು ದೊಡ್ಡ ಬುಟ್ಟಿ ತರಿಸಿ ಅದ್ರಾಗ ಹಾವು, ನಾಗರ ಹಾವು, ದೊಡ್ಡ ಹಾವು ಬಿಟ್ಟು ಆಕಿ ಹೆಂಗ ಪೂಜೆ ಮಾಡ್ತಾಳ. ಅದ್ರ ಮೇಲೆ ಭಾಳ ಪ್ರೀತಿ ಅದ, ಹೂವು ಏರಿಸ್ಕೋತಿರ್ತಾಳಕಿ. ಅದಕ್ಕೆ ದೊಡ್ಡ ನಾಗರ ಹಾವನೇ ಖರೀದಿ ಮಾಡಬೇಕು, ಬುಟ್ಟೆ ಹಾಕಿ ಕೊಡಬೇಕು. ಇದು ಹೂವಾಗ ಏರ್ಸ್ ಅಂತೇಳಿ ಅದು ಕಡಿತದ, ಸಾಯ್ತಾಳ ಅಂತ ಹಿಂಗೆ ಪ್ಲಾನ್ ಮಾಡದ. ದುಷ್ಟರು ಮನುಷ್ಯದಾಗ ದುಷ್ಟರು ಪ್ಲಾನ್ ಇದ್ರೆ ಭಗವಂತ ರಕ್ಷಣೆ ಮಾಡೋದು ಸದಾ ಹಿಂದಿರ್ತಾನೆ, ಪ್ರಶ್ನೆನೇ ಇಲ್ಲ. ಇಂಥದ್ದು ಕೊಟ್ಟನಂತ ಒಂದು ನಾಗರ ಹಾವು ತಂದು ಬುಟ್ಟಾಗಿಟ್ಟು ಅದಕ್ಕೆ ಚಂದ ಅಲಂಕಾರ ಮಾಡಿ ಮನುಷ್ಯ ಕೊಟ್ಟು ಕಳಿಸಿದಂಥ ಅತಿಗಿಗೆ ನೀರಾಗ ಇದು ನಿಮ್ಮ ಮೈದನ ಕಳಿಸ್ಯಾರ ರಾಣ, ಇದನ್ನ ನೀ ದೇವರಿಗೆ ಏರಿಸ್ಬೇಕಂತ ಕೊಟ್ಟಾನಂತ ತಿಳ್ಕೊಂಡು ಕೊಟ್ಟಾಗ ಆ ತಾಯಿ ಪರಮಾತ್ಮನ ಪ್ರೇಮಗೊಳದ ಮಗ್ನಾಗಿರ್ತಕ್ಕಂಥ ಮಹಾತಾಯಿ ಆಕೆ ಆಯ್ತಪ್ಪ ಬಹಳ ಸಂತೋಷ ಇವತ್ತು ಅಂತ ತಿಳ್ಕೊಂಡ ಬುಟ್ಟಿ ತೆಗೆದು ನೋಡ್ತಾಳ. ಆ ಬುಟ್ಟೆ ಖರೆ ಕಮಲದ ಹೂವಿನ ಹಾರ ಆಗಿರ್ತದ. ಹಾವು ಹೋಗಿಬಿಟ್ಟಿರ್ತಾಳೆ. ಪರಮಾತ್ಮ ಒಳಗಡೆ ಏನು ಆಗ್ಲಕ್ಕಿಲ್ರಿ. ಅವನ ರಕ್ಷಣೆ ಹೋಗಿದ್ದ ಗುರುನಾಥ ಪಂಥ ಮಹಾನುಭಾವರ ರಕ್ಷಣೆ ಹೋಗಿದ್ದ. ಇವನಿಗೆ ಏನು ಆಗಂಗಿಲ್ಲ. ಇವು ಭಕ್ತಿ ಪಂಥದೊಳಗೆ ಬರ್ತಕ್ಕಂಥ ಮಾತುಗಳು, ಜ್ಞಾನದೊಳಗೆ ಜಿಜ್ಞಾಸೋದ ನಿರ್ಗುಣ ಪರಮಾತ್ಮ ಬೇಕಂತ ಬಂದವ. ಅವ ಪುಣ್ಯವಂತ ಅದಾನ, ಇವನು ಪುಣ್ಯವಂತ ಅದಾನ. ಇದು ನಿಷ್ಕಾಮ ಕರ್ಮದ ಪುಣ್ಯ. ಈ ನಿಷ್ಕಾಮ ಕರ್ಮದ ಪುಣ್ಯ ಬೆಳೆಯಾಕತ್ತು ಅಂದ್ರೆ ಪರಮಾತ್ಮನೇ ತನ್ನ ಸ್ವರೂಪದಲ್ಲಿ ಪ್ರಕಟ ಮಾಡಿ ತೋರಿಸ್ತಾನ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ದರ್ಶನ ಮಾಡಿಸಿ ಅವನಿಗೆ ಅಂತಃಕರಣದೊಳಗೆ
ಆನಂದದ ಆವಿರ್ಭಾವ, ಭಗವಂತ ನಿಜವಾದ ಸ್ವರೂಪ, ಸಗುಣ ಅಲ್ಲ ನಿರಾಕಾರ ಸ್ವರೂಪದ ಆವಿರ್ಭಾವ ಅಂತಕ್ಕಂಥ ಆಗ್ತದಲ್ಲ ಮಾತನ್ನ ನಾವು ಕೇಳ್ತೇವಿ. ಅಂಥ ವರ ಪುಣ್ಯಲತೆಯನ್ನ ದಿನಕ್ಕೆ ದಿನ ವೃದ್ಧಿ ಆಗುವ ಹಂಗೆ ನಮಗೆ ಆಗಲಿ ಅಂತ ತಿಳ್ಕೊಂಡು ನಿಜಗೊಂಡು ಕೇಳ್ತಾರ. ಅದು ಅಮ್ಮಮ್ಮ ಆಶ್ಚರ್ಯದ ಹಿಂಗೆ ಬೇಡೋರು ಭಾಳ ಕಮ್ಮಿ ಸಿಗ್ತಾರೆ ಜಗತ್ತಿನಾಗ, ಬಹಳ ಕಡಿಮೆ ಸಿಗ್ತಾರೆ ಅಂತ ನಮ್ಮ ಮಾತನ್ನ ಕೊನೆಗೆ ಆಶ್ಚರ್ಯ ಇದು ಅಂತ ತಿಳ್ಕೊಂಡು ನಿಜಗೊಂಡು ಹೇಳ್ತಾ ಇದ್ದಾರೆ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಭವ್ಯ ಸಮಾರಂಭ, ಅದರೊಳಗೆ ಸದ್ಗುರು ಅಪ್ಪಾಜಿಯವರು, ಹಿಂಚಳದ ಅಪ್ಪಾಜಿಯವರ ಸನ್ನಿಧಾನದೊಳಗೆ ಅವ್ರ ಮೇಲೆ ಎಷ್ಟು ಜನ ಪ್ರೀತಿ ಇದ್ದಾರೆ, ಎಷ್ಟು ಜನರ ಹೃದಯದೊಳಗೆ ಅವ್ರು ಪೂಜೆ ಕೊಡಾಕತ್ತಾರ. ನಿಷ್ಕಾಮ ಕರ್ಮದ ಪುಣ್ಯದ ಫಲವಾಗಿ ಗೊತ್ತಾಪ ಅವ್ರು ಈ ನಾಡಿನೊಳಗೆ ಬಂದು ಇಷ್ಟು ಜನರು ಉದ್ಧಾರ ಮಾಡಾಕತ್ತಾರ. ಇದೆಲ್ಲ ಈ ನಾಡಿನ ಜನರ ಪುಣ್ಯದ. ನಮ್ಗೆ ಗೊತ್ತಿರಲ್ಲ ಪುಣ್ಯ. ಬೀಜ ಬಿತ್ತದಕ್ಕೆ ಗೊತ್ತದ, ಬೆಳೆ ಹೆಂಗೆ ಬರ್ತದೆ ಗೊತ್ತಾಗ್ಯದ. ಅದು ಬೆಳೆ ಹೆಂಗೆ ಬೆಳಿತದೆ ನಮ್ಗೆ ಗೊತ್ತಾಗಂಗಿಲ್ಲ. ನಮ್ಗೆ ಅನ್ನಿಸ್ತದ ನಾವು ಗೊಬ್ಬರ ಹಾಕ್ತೇವ್ರಿ, ನೀರು ಬಿಡ್ತೇವೆ.